ಕೋಡಿ ಕೃಷ್ಣಗಾಣಿಗ ಅಂತ ಕೇಳಿರ್ಬಹುದು. ಕೇಳಿ ಸರ್. ಕಟೀಲ್ ಮೇಳದಲ್ಲಿ ಹೌದು ಒಳ್ಳೆ ವೇಷಧಾರಿ. ಹೌದು. ದೇವಿ ಪಾತ್ರ ಅಂದ್ರೆ ಅವರದ್ದು ಮೀರಿಸುವಂತವ್ರಿದ್ದಾರೆ, ಯಾರು ಇಲ್ಲ ಅಂತಹ ದೇವಿಯನ್ನು ಮಾಡಿದವರು. ಸಂದರ್ಶನ ಮಾಡಿದ್ದೀವಿ ಅವರು. ಹೌದಾ? ಅವರು ಇಲ್ಲಿ ಬಂದು ಅಭ್ಯಾಸ ಮಾಡಿದ್ದಾರೆ. ಮೇಳ ಬಿಟ್ಟು ಅವರೊಟ್ಟಿಗೆ ಯಕ್ಷಗಾನ ಕೇಂದ್ರದಲ್ಲಿ ಗುರುವಾಗಿ ಅವರದ್ದೊಂದು ಯಕ್ಷರಂಗ ಅಂದ್ರೆ ಮಾತಿಲ್ಲದಂತಹ ಒಂದು ಪ್ರದರ್ಶನ, ಬರೇ ಅಭಿನಯ, ಆಂಗಿಕ ಅಭಿನಯದಿಂದಲೇ ಅಂದ್ರೆ ವಿದೇಶ ಅಂದ್ರೆ ರಾಷ್ಟ್ರಾದ್ಯಂತ ಆಗಿ ಈ ಯಕ್ಷಗಾನದ ಸ್ವಲ್ಪ ಬದಲಾವಣೆಯ ಒಂದು ಪ್ರದರ್ಶನಗಳನ್ನ ನೀಡಿ ದೇಶ ವಿದೇಶಗಳಲ್ಲಿ ಈ ಕಲಾವಿದರೆಲ್ಲ ತೋರಿಸಿಕೊಂಡವರು. 75ರಿಂದ ಸಾಮಾನ್ಯ ಒಂದು 85ರವರೆಗೆ ಇದ್ದಿದ್ರು ನಮ್ಮ ತೋರಿಸಿದ್ರು. ಅಂದ್ರೆ ಯಕ್ಷರಂಗದಲ್ಲಿ ಹಾಗೂ ಗುರುವಾಗಿ ಕೇಂದ್ರದಲ್ಲಿ ಗುರುಗಳ. ಆಗ ನಮಗೆ ಅಂದ್ರೆ ಪರಂಪರೆ. ಅಂದ್ರೆ ನಮ್ಮ ಅಜ್ಜ, ನಮ್ಮ ಅಪ್ಪ, ನನ್ನದು 3ನೇ ತಲೆಮಾರು. ಅದೇ ನಿಮ್ಮ ಅಪ್ಪನ ಸಹೋದರರು ಯಾರು ಇಲ್ಲ ಸರ್ ಯಕ್ಷಗಾನ ರಂಗದಲ್ಲಿ? ಯಾರಿಲ್ಲ. ಅಪ್ಪನ ಸಹೋದರರಿಲ್ಲ. ಅಪ್ಪನ ಚಿಕ್ಕಪ್ಪನ ಮಗ ಸುಬ್ಬಣ್ಣ ಗಾಣಿಗ ಅಂತ ಕೇಳಿರ್ಬೋದು ನೀವು. ಅಂದ್ರೆ ನಮ್ಮ ಅಪ್ಪನ ಕಾಸ ತಮ್ಮ ಅಲ್ಲ, ಸುಬ್ಬಣ್ಣ ಗಾಣಿಗ. ಮತ್ತೊಬ್ಬರು ಅಪ್ಪನ ಚಿಕ್ಕಪ್ಪ ಗೋವಿಂದ ಹಿರಿಯ ಗಾಣಿಗ ಅಂತ ಅವರು. ಅಂದ್ರೆ ಹೆರಂಜಾಲು ಅಂತ ಎಲ್ಲ ಬಂತು. ಪ್ರಥಮವಾಗಿ ನಮ್ಮ ತಂದೆಯವರು ಸೇರಿದ್ದು. ಆಮೇಲೆ ಒಬ್ರೊಬ್ಬರೇ ಯಕ್ಷಗಾನಕ್ಕೆ ಸೇರ್ಕೊಂಡು ನಮ್ಮ ತಂದೆಯವರೇ ಕರ್ಕೊಂಡು ಹೋದವ್ರನ್ನ ಮೇಳಕ್ಕೆ. ತನ್ನ ಮಕ್ಕಳಂತೆ ಪೋಷಿಸಿ ಅವರು ಮುಂದೆ ಬರುವಾಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ತಂದೆಯವರು. ಹಾಗೆ ಅವರ ತಲೆಮಾರು ಅದು 2ನೇ ತಲೆಮಾರು ನಮ್ಮ ತಂದೆಯವರು. ನನ್ನದ್ದು 3ನೇ ತಲೆಮಾರು. ನಮ್ಮ ತಲೆಮಾರು ಮುಗಿಲಿಲ್ಲ ಇನ್ನು. ನನ್ನ ಮಗ ಪಲ್ಲವ ಅಂತ ಮಾಡ್ತಾರೆ, ಭಾಗವತಿಗೆ ಮಾಡ್ತಾರೆ. ಹಾಗೆ 1977-78ರಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರು ನಿಮ್ಮನ್ನ. ವಿದ್ಯಾಭ್ಯಾಸ ಏನು ಕಲ್ತೀರಿ ಸರ್? ಮೊಟಕಾಯ್ತು. ಯಾವ ಶಾಲೆಗೆ ಹೋದ್ರಿ? ಇಲ್ಲಿಯ ಸಮೀಪದ ಹಳಗೇರಿ ಹಿರಿಯ ಪ್ರಾಥಮಿಕ ಶಾಲೆ. ಎಷ್ಟನೇ ಕ್ಲಾಸ್ ಅಲ್ಲಿ ಕಲ್ತೀರಿ ಸರ್? 4ನೇ ಕ್ಲಾಸ್. ತಂದೆಯವರು ಕೂಡ ಅಷ್ಟೇ? ತಂದೆಯವರು 5ನೇ ಕ್ಲಾಸ್. ಆವಾಗಿನ ವಿದ್ಯಾಭ್ಯಾಸ ಅಂದ್ರೆ ಆಗಿತ್ತು. 5 ಅಂದ್ರೆ 10ನೇ ತರಗತಿ ಅಲ್ವಾ ಸರ್? ನಮ್ಮದೆಲ್ಲ ಭಾರಿ ಕಡಿಮೆ ಆಯ್ತು. ನೀವು ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆಯವರಿಗೆ? ನಾವು 7 ಜನ. 7 ಜನ ಅಂದ್ರೆ ಎಷ್ಟು? 4 ಗಂಡು 3 ಹೆಣ್ಣು. ಅಂದ್ರೆ ಈ 4 ಗಂಡಲ್ಲಿ 3 ಹೆಣ್ಣಲ್ಲಿ ನಿಮಗೆ ಯಾರಿಗೆಲ್ಲ ಯಕ್ಷಗಾನ ಸಿಗ್ತಿದೆ? ನನ್ನ ತಮ್ಮ ಬಾಲಕೃಷ್ಣ ಅಂತ. ಅವ ಒಳ್ಳೆ ಮದ್ಲೆಗಾರ, ಮದ್ದಲೆ ಚಂಡೆ ಎರಡನ್ನು ಬಾರಿಸ್ತಾನೆ. ಅವ ಮಾನಗಟ್ಟೆ ಮೇಳದಲ್ಲೇ ಇದ್ದಾನೆ ಈಗ. ಹಾಗೆ ಅವನ ಮಗನು ಅಕ್ಷಯ ಅಂತ. ತಲೆಮಾರು ನಿಮ್ಮ ತಲೆಮಾರು ಮುಂದೂರ್ಕೊಂಡು ಹೋಗ್ತದೆ. ಅವ ಹಾಸನದಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾನೆ ಈಗ. ಆದ್ರೂ ಮೊದ್ಲೇ ಒಳ್ಳೆ ಬಾರಿಸ್ತಾನೆ. ಅಂತ ಸರ್ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಅಂದ್ರೆ ಸುಖವಾಗಿತ್ತು? ಬಾಲ್ಯ ಜೀವನ ಬಡತನದಿಂದ ಇದ್ದವ್ರೆ. ಸಾಮಾನ್ಯ ಹೆಚ್ಚಿನವರೆಲ್ಲ ಬಾಲ್ಯದಲ್ಲಿ ಬಡತನವನ್ನೇ ಕಂಡವರು. ಆದ್ರೂ ನಾವು ಅತಿ ಬಡತನದಲ್ಲೇ ಇದ್ದವರು. ಆ ಕಾರಣವೂ ಹೌದು, ವಿದ್ಯಾಭ್ಯಾಸ ಕಡಿಮೆ ಆಗ್ಲಿಕ್ಕೆ ಒಂದು, ಮತ್ತೆ ಆವಾಗ ನಮ್ಗೆ ಜವಾಬ್ದಾರಿಯಿಂದ ಕಳಿಸುವವರು ಇರ್ಲಿಲ್ಲ. ಹೌದು. ಅಂದ್ರೆ ತಂದೆಯವರು ಮೇಳಕ್ಕೆ ಹೋಗ್ತಿದ್ರು, ಜೀವನೋಪಾಯಕ್ಕಾಗಿ ಮೇಳಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಹೋಗ್ಲೇಬೇಕು ಮೇಳ ಶಾಲೆಗೆ ಅಂತ ಒತ್ತಾಯ ಮಾಡಿ ಕಳಿಸುವಂತವರು ಯಾರಿರ್ಲಿಲ್ಲ. ನಮಗೆ ಬುದ್ಧಿ ಬಲಿತಿಲ್ಲ. ಆ ಕಾರಣ ಏನೋ ವಿದ್ಯಾಭ್ಯಾಸ ಮಾತ್ರ ಮೊಟಕಾಯ್ತು. 4ನೇ ತರಗತಿಗೆ ಓದತ್ತಂದ್ರೆ ಒಟ್ಟು 4ನೇ ತರಗತಿಗೆ ಹೋಗಿ ಬಂದದ್ದು ಬಿಟ್ರೆ. ಆದ್ರೂ ನೀವು 4ನೇ ತರಗತಿಗೆ ಹೋದ ರೀತಿ ಇಲ್ಲ ಸರ್. ಒಳ್ಳಷ್ಟು ವಿದ್ಯಾಭ್ಯಾಸ ಮಾಡಿ ನಿಮ್ಗೆ ಜ್ಞಾನ ಅಷ್ಟಿದೆ. ಅದಂದ್ರೆ ಈ ಯಕ್ಷಗಾನಕ್ಕೆ ಸೇರಿದ್ದೇನು ಆ ಒಂದು ವಿದ್ಯೆ ಬಲವಾಯ್ತು. ಕನ್ನಡದಲ್ಲಿ ಅದು ಅಂತ ಅವೆಲ್ಲ ತಿಳಿತಲ್ಲ ಸರ್. ಯಕ್ಷಗಾನದ ಬಹಳ ತಿಳಿಲಿಕ್ಕೆ ಆಗ್ತದೆ. ಅದೇ ಸರ್ ತಮ್ಮ ಈ ಬಾಲ್ಯದಲ್ಲಿ ಯಕ್ಷಗಾನ ಆಸಕ್ತಿ ಕೇಳೋದು ಬೇಡ ಸರ್, ಯಾಕಂದ್ರೆ ನಿಮ್ಮ ತಂದೆಯವರು ಯಕ್ಷಗಾನ ಕಲಾವಿದ. ನಿಮ್ಗೆ ಆಸಕ್ತಿ ಹೇಗೆ ಬಂತು? ತಂದೆಯಿಂದಲೂ ಬಂತು? ತಂದೆಯಿಂದಲೂ ಬಂತು. ಮತ್ತೆ ನಮ್ಮ
ಈ ಹೆರಂಜಾಲು ಪರಂಪರೆ ಅಂದ್ರೆ ನಮ್ಮ ತಂದೆಯವರು ಹಿಂದೆ ಮನೆಯಲ್ಲಿಯೇ ಯಕ್ಷ ಗುರುಕುಲ ಅಂತ ನಮ್ಮ ಮನೆಗೆ ಬಂದು ಕಲ್ತ್ಕೊಂಡು ಹೋಗೋರಿದ್ರು. ಅಂದ್ರೆ ಸಾಮಾನ್ಯ 1964, 65, 66ರಲ್ಲಿ ಎಲ್ಲ ಮನೆಗೆ ಬಂದು, ಉದಾಹರಣೆಗೆ ಕೋಡಿ ಕೃಷ್ಣಗಾಣಿಗ ಅಂತ ಕೇಳಿರ್ಬಹುದು, ಕಟೀಲ್ ಮೇಳದಲ್ಲಿ ಒಳ್ಳೆ ವೇಷಧಾರಿ, ದೇವಿ ಪಾತ್ರ ಅಂದ್ರೆ ಅವರದ್ದು ಮೀರಿಸುವಂತವ್ರಿದ್ದಾರೆ, ಯಾರು ಇಲ್ಲ ಅಂತ ದೇವಿಯನ್ನು ಮಾಡಿದವರು. ಸಂದರ್ಶನ ಮಾಡಿದ್ದೀವಿ ಅವರು. ಹೌದಾ? ಅವರು ಇಲ್ಲಿ ಬಂದು ಅಭ್ಯಾಸ ಮಾಡಿದ್ದಾರೆ. ಆಮೇಲೆ ಬೇರ್ತೂರು ರಮೇಶ್, ಗೊತ್ತಾಯ್ತು ಸರ್, ರಮೇಶ್ ಮೊಗವೀರ ಅಂತ ಅವರು ಇಲ್ಲಿ ಅಭ್ಯಾಸ ಮಾಡಿ. ಹೀಗೆ ಕುಂಜಾಲ್ ರಾಮಕೃಷ್ಣ ಅಂತ ಅವರೆಲ್ಲ ಇಲ್ಲಿ ಅಭ್ಯಾಸ ಮಾಡಿದ್ರು. ಹಾಸ್ಯಗಾರ. ನಮ್ಮ ತಂದೆಯವರ ಹತ್ರ ಯಕ್ಷಗಾನ ನಾಟ್ಯ ಪ್ರಕಾರಗಳನ್ನ ಅಭ್ಯಾಸ ಮಾಡ್ಕೊಂಡು ಹೋದವರು. ಹೀಗೆ ಎಷ್ಟೋ ಜನ ಮನೆಯಲ್ಲೇ ಕಲ್ತು ಹೋದವರು ಎಷ್ಟೋ ಜನ ಇದ್ದಾರೆ. ಗುರುಕುಲ ಪದ್ಧತಿ. ಅದರಿಂದ ಯಕ್ಷಗಾನ ಯಾವಾಗ್ಲೂ ನಮ್ಮ ಕಿವಿಯಲ್ಲಿ ಕೇಳ್ತಾ ಇದ್ದ ಕಾರಣ ಬಾಲ್ಯದಲ್ಲಿ ಮತ್ತೆ ಪರಿಸರ, ನೆರೆ ಊರು, ಆಟ ಆದ್ರೆ ಹೋಗುವುದು. ಆಟ ಎಷ್ಟೊತ್ತು ನೋಡ್ತೇವೆ ಅನ್ನೋದು ಮುಖ್ಯವಲ್ಲ, ಆಟಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಹೋಗಿ ಒಂದ್ ಗಳಿಗೆ ನೋಡುದು ಮತ್ತೆ ಮಲ್ಕೊಳ್ಳೋದೆ, ಬೆಳಿಗ್ಗೆ ಹೇಳುದು. ಅದಾದ್ರೂ ಆಟಕ್ಕೆ ಹೋಗುವಂತ ಒಂದು ಹುಚ್ಚು ಜಾಸ್ತಿ, ಗೀಳು. ಅದರಿಂದ ಯಕ್ಷಗಾನಕ್ಕೆ ಹೋಗ್ಬೇಕಾದಂತ ಅನಿವಾರ್ಯ ಬಂತು. ಮತ್ತೆ ವಿದ್ಯಾಭ್ಯಾಸ ಕಡಿಮೆ ಆಗಿದೆ. ಮತ್ತೇನ್ ಮಾಡ್ಬೇಕು? ದುಡಿಮೆ ಏನ್ ಮಾಡ್ಲಿಕ್ಕೆ ಕಷ್ಟ. ಆಮೇಲೆ ನಮ್ಮ ತಂದೆಯವರು ಯಕ್ಷಗಾನ ಕೇಂದ್ರಕ್ಕಾದ್ರೂ ಬಾ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಸೇರಿಸಿದ್ರು ಉಡುಪಿಗೆ. 1977, 78ರಿಂದ ನಿರಂತರವಾಗಿ ಯಕ್ಷಗಾನದ ತರಬೇತಿ. ಮೊದಲಿಗೆ ನಾಟ್ಯ ಪ್ರಕಾರಗಳ ಬಗ್ಗೆ. ಅಲ್ಲಿ ಸೇರೋ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಸರ್? ಅವಾಗ 16 ವರ್ಷ. 15 ಚಿಲ್ಲರೆ 16 ಆಗಿರ್ಬಹುದು. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 4 ವರ್ಷ, 4-5 ವರ್ಷ ಎಲ್ಲ ವಿಭಾಗದಲ್ಲಿ ಕಲ್ತ್ರಿ ಸರ್? ಮೊದಲಿಗೆ ನಾಟ್ಯ. ಹೌದು. 2 ವರ್ಷ. 1 ವರ್ಷದಲ್ಲಿ ನಾಟ್ಯ ಎಲ್ಲ ಆಗಿತ್ತು. ಆದ್ರೂ ವರ್ಷ ಮತ್ತೆ ಮತ್ತೊಂದು ವರ್ಷ ಇದ್ದೆ. ಆವಾಗ ಕಲಿಯುವುದು, ಅದರೊಟ್ಟಿಗೆ ಕಲಿಸುವುದು, ಆತರ. 1 ವರ್ಷ ಆದ್ಮೇಲೆ 2ನೇ ವರ್ಷ ಆತರ. 2ನೇ ವರ್ಷ ಅಂದ್ರೆ ನಮ್ಮ ತಂದೆಯವರು ಕಾಯಂ ಇರುವುದಿಲ್ಲ ಇತ್ತು. ಅಂದ್ರೆ ಯಕ್ಷರಂಗದ ತಿರುಗಾಟಗೆಲ್ಲ ಹೋಗ್ತಿದ್ರಲ್ಲ, ಆವಾಗ ಅವರ ಅನುಪಸ್ಥಿತಿಯಲ್ಲಿ ಯಕ್ಷಗಾನ ನಾಟ್ಯಕ್ಕೆ ನಾನೇ ನಿರ್ದೇಶನ ಕೊಡ್ತಾ ಇದ್ದೆ. ಹಾಗೆ 2 ವರ್ಷಗಳು ಕಳೀತು. ಆಮೇಲೆ ಮೇಳಕ್ಕೆ ಹೋಗುದಂತ ಆಯ್ತು. ಮೇಳಕ್ಕೆ ಹೋಗುವಂತಾದವಾಗ ಅಮೃತೇಶ್ವರಿ ಮೇಳ. ಆವಾಗ ಶ್ರೀಧರ್ ಹಂದೆ ಅಂತ, ಯಜಮಾನರು ಶ್ರೀಧರ್ ಹಂದೆ, ಮಾಸ್ಟರ್ ಶ್ರೀಧರ್ ಹಂದೆ ಅಲ್ಲ, ಯಜಮಾನರು. ಅವರು ಮೇಳ ಮಾಡಿದ್ರು, ಅಮೃತೇಶ್ವರಿ ಮೇಳ ಮಾಡ್ಕೊಂಡಿದ್ರು ಮೊದ್ಲಿಂದ. ಅವರ ಮಾವನೇ ನಾರಾಯಣಪ್ಪ ಉಪ್ಪೂರ್ ಪ್ರಾಚಾರ್ಯರು, ನಮಗೆಲ್ಲ ಗುರು ಸಮಾನರು. ಅವರಿಂದ ಅಭ್ಯಾಸ ಮಾಡ್ತಿದ್ರು. ಅವರ ಪ್ರಭಾವಕ್ಕೆ ಒಳಗಾದವರು ನಾವೆಲ್ಲ. ಅಂದ್ರೆ ನಿಮ್ಗೆ ಯಕ್ಷ ಇಲ್ಲಿ ಕೇಂದ್ರದಲ್ಲಿ ನಿಮ್ಗೆ ಗುರುಗಳು ಯಾರಿದ್ದಾರೆ ಸರ್? ಆವಾಗ ನಮ್ಮ ತಂದೆಯವರು ನಾಟ್ಯಕ್ಕೆ ನೀಲಾವರ ರಾಮಕೃಷ್ಣಯ್ಯ ಅಂತ, ಗುರು ನೀಲಾವರ ರಾಮಕೃಷ್ಣಯ್ಯ. ಹಾಗೆ ಕೋಟ ಮಹಾಬಲಕಾರಂತ ಇವರಿಂದ ತಾಳಾಭ್ಯಾಸ, ಭಾಗವತಿಗೆ. ಹಾಗೆ ಮಹಾಬಲಕಾರಂತರು ನನಗೆ ಅತಿಯಾದಂತಹ ಒಂದು ಆಸಕ್ತಿಯಿಂದ ನನಗೆ ಪ್ರಸಂಗದ ಅನುಭವವನ್ನು ಕೊಟ್ಟವರು ಮಹಾಬಲಕಾರಂತ ಕೇಂದ್ರದಲ್ಲಿ. ಹಾಗೆ ಮೇಳಕ್ಕೆ ಹೋದೆ. ಬಾಲಗೋಪಾಲ ವೇಷಕ್ಕೆ ಸೇರಿದೆ, ಅಮೃತೇಶ್ವರಿ ಮೇಳ. ಅದರ ಬಗ್ಗೆ ಮುಂದಿನ ಎಪಿಸೋಡ್ ಮಾತಾಡೋಣ ಸರ್. ನೀವು ಮೇಳಕ್ಕೆ ಹೋದದ್ದು ಇದುವರೆಗೆ ಇದು ಬಾಲ್ಯ ಜೀವನ. ಮತ್ತೆ ನಿಮ್ಗೆ ಅನ್ಸಿತಾ, ಅಂದ್ರೆ ಈಗ ಬಾಲ್ಯದಲ್ಲಿ ನಾನು ಯಕ್ಷಗಾನಕ್ಕೆ ಹೋಗಬೇಕು ಅಂತ ನಿಮ್ಗೆ ಅನ್ಸಿದೆ? ಅಂದ್ರೆ ತಂದೆಯವರು ಸೇರಿಸಿದ್ದಲ್ಲ, ನೀವಾಗಿ ಇಷ್ಟ ಇತ್ತು ನಿಮ್ ಬಾಳ ಹೋಗ್ಲೇಬೇಕು? ಅಂದ್ರೆ ಮನೆಯಲ್ಲಿ ಅಭ್ಯಾಸ ಮಾಡ್ತಿದ್ರು. ಮನೆಯಲ್ಲಿ ಯಾವ್ದವ್ರು ಕಲಿಸಿಕೊಟ್ಟಿರೋದು ತಮ್ಗೆ? ನಾಟ್ಯ ಎಲ್ಲ ಹೇಳಿಕೊಟ್ಟಿದ್ರು. 2 ವರ್ಷ ನಾಟ್ಯ ಹೇಳಿಕೊಟ್ಟದವ್ರು. ಬೇರೆಯವ್ರಿಗೆ ಕಲ್ಸೋಗ ನೋಡ್ತಿದ್ರಿ ನೀವು? ಶಿಷ್ಯರು ಬರ್ತಿದ್ರು. ಅದರಿಂದ ನಾಟ್ಯವನ್ನು 2 ವರ್ಷ ಅವ್ರ ಹತ್ರ ಅಭ್ಯಾಸ ಮಾಡಿದ್ವಿ. ಮತ್ತೆ ಅಲ್ಲಿ ಕೇಂದ್ರಕ್ಕೆ ಹೋಗಿ 4 ವರ್ಷ. ಅಲ್ಲ, ಅಲ್ಲಿ ಕೇಂದ್ರದಲ್ಲಿ ಗುರುವಾಗಿದ್ರು. ಅವ್ರ ಹತ್ರ ನಾಟ್ಯ ಅಭ್ಯಾಸ. ಮನೆಯಲ್ಲಿ ಅಭ್ಯಾಸ ಇಲ್ಲ. ಅದ್ರ ಮನೇಲಿ ಇದ್ರಲ್ಲ ಅವರು? ಇಲ್ಲ, ಮನೇಲಿದ್ರು. ವಾರಕ್ಕೊಂದ್ಸಲ ಬರ್ತಿದ್ರು ಅವರು ರಜೆಗೆ.
ಆವಾಗಿನ ಕಾಲದಲ್ಲಿ ಭಾರಿ ಕಷ್ಟ ಯಕ್ಷಗಾನ ಕೇಂದ್ರದಲ್ಲಿ. ಹೌದು. ಅವರು 700 ರೂಪಾಯಿ ತಿಂಗಳಿಗೆ 700 ರೂಪಾಯಿ ಸಂಬಳದಲ್ಲಿ 7 ಮಕ್ಕಳು ಮತ್ತೆ 7 ಮಕ್ಕಳು 700 ರೂಪಾಯಿಯಲ್ಲಿ 77-78ರಲ್ಲಿ ಅವರು 3 ಗುರುಗಳು, 3 ಗುರುಗಳಿಗೆ ಅವರು ತ್ರಿಮೂರ್ತಿಗಳಿದ್ದಾಗೆ ಸರಿ ನಮ್ಗೆ. ಹೌದು ಹೌದು. ಯಾಕೆಂದ್ರೆ ಅವರ ವಿದ್ಯೆಯನ್ನು ನನಗೆ ಧಾರೆ ಎತ್ತಿದ್ದಾರೆ ಎಲ್ಲವರು. ಹೌದು ಸರ್. ಹಾಗೆ ಸರ್ ಅಭ್ಯಾಸ ಮಾಡಿದ್ದೆ. ಅದೇ ಇದು ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ತಂದೆಯವರ ಪರಿಚಯ. ತಂದೆ ಪರಿಚಯ ಬಹಳಷ್ಟು ನೀವು ಮಾಡಿದ್ರಿ. ಮತ್ತೆ ತಂದೆಯವರ ಪ್ರಶಸ್ತಿಗಳು ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಿ? ತಂದೆ ಪ್ರಶಸ್ತಿ ಹಲವಾರು ಬಂದಿದೆ, ರಾಜ್ಯ ಪ್ರಶಸ್ತಿವರೆಗೂ ಬಂದಿದೆ. ಅಂದ್ರೆ ಅವರ ಅರ್ಹತೆ ಮೇಲೆ ಸಿಕ್ಕಿದೆ. ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಹಾಗೆ ಈ ತರ ಕೆಲವು ಪ್ರಶಸ್ತಿಗಳು, ಖಾಸಗಿಯಾಗಿ ಕೊಡುವಂತಹ ಪ್ರಶಸ್ತಿಗಳು ಹಲವಾರು ಸಂಘ ಸಂಸ್ಥೆಗಳು. ಶ್ರೀನಿವಾಸ ಉಡುಪ ಪ್ರಶಸ್ತಿ, ಹಾಗೆ ಜಿ ಶಂಕರ್ ಪ್ರಶಸ್ತಿ, ಹೆಚ್ಚಿನ ಪ್ರಶಸ್ತಿ ಬಂದಿದೆ. ನಾರಾಯಣಪುರ ಪ್ರಶಸ್ತಿ ಎಲ್ಲ ಬಂದಿದೆ ಅವರಿಗೆ. ಮತ್ತೆ ಅವರು ಅಂದ್ರೆ ಅಗಲಿದ್ದು ಯಾವಾಗ ಸರ್? ಏನಾಗಿತ್ತು ಅವರಿಗೆ ಆ ಸಮಯದಲ್ಲಿ? ಅವರಿಗೆ ಅಂದ್ರೆ ವೃದ್ಧಾಪ್ಯದಲ್ಲಿ ಬಹಳ ವರ್ಷ ನರಳಾಟ ಮಾಡ್ಲಿಲ್ಲ, ಒಂದು 15 ದಿವಸ ಸ್ವಲ್ಪ ಅಷ್ಟೇ ನರಳಾಟದಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ, ನಮಗೂ ಗೊತ್ತಾಗ್ಲಿಲ್ಲ. ಗ್ಯಾಂಗ್ರೀನ್ ಆಗಿತ್ತು. ಅಂದ್ರೆ ಆಸ್ಪತ್ರೆಯಲ್ಲಿ ಇದಾಗಿದ್ರು 15 ದಿವಸ. ಅದ ಏನ್ ಮಾಡ್ಲಿಕ್ಕೆ ಆಗ್ತದೆ. ಹೌದೌದು, ಗೊತ್ತಿಲ್ಲದೆ ಅತಿರೇಕಕ್ಕೆ ಹೋಯ್ತು. ಅತಿರೇಕಕ್ಕೆ ಹೋದ್ಮೇಲೆ ಏನ್ ಮಾಡ್ಲಿಕ್ಕೆ ಯಾವುದೇ ಕಾಯಿಲೆ, ಸಾಲ, ರೋಗ, ಅಗ್ನಿ ಇದೆಲ್ಲ ಬೆಳಕಂತ ಹೋಗುದು ಬಿಟ್ರೆ ಸಣ್ಣದಾಗೋದಿಲ್ಲ. ಅಂದು ಮಾಡ್ಲಿಕ್ಕೆ ಮೊದ್ಲೇ ಅದ್ರ ಸಣ್ಣದಾಗ ಬಡ್ಡಿ ಬೆಳ್ಕೊಂಡು ಹೋಗ್ತದೆ. ಒಳ್ಳೆ ಮಾತಾಡಿದ್ರು ಸರ್. ಸಾಲ ಕೂಡ ಸಾಲ, ರೋಗ, ಅಗ್ನಿ, ಶತ್ರು ಇದನ್ನೆಲ್ಲ ಮೂಲದಲ್ಲಿ ಛೇದಿಸಬೇಕಂತ ಶಾಸ್ತ್ರ. ಹೌದು, ಅದು ಛೇದಿಸ್ತಿದ್ರೆ ಬಲವಾಗಿ ಹೋಗ್ತದೆ. ಹೌದು, ಯಾವುದೇ ಆಗ್ಲಿ ಅದು ನಮ್ಮನೆ ತಿಂತವೆ. ಹೌದು, ಸತ್ಯ ಸರ್. ಬಹಳ ಖುಷಿ ಆಯ್ತು ಸರ್. ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ತಂದೆಯವರ ಬಗ್ಗೆ ಬಹಳಷ್ಟು ತಿಳಿಸಿದ್ರಿ. ನಿಮ್ಮ ಬಗ್ಗೆ ಇನ್ನು ತಿಳಿಲಿಕ್ಕಿದೆ, ಬಹಳಷ್ಟು ತಿಳಿಲಿಕ್ಕಿಲ್ಲ. ವೀಕ್ಷಕರಿಗೆ ಮತ್ತೆ ತಿಳಿಸೋಣ. ಹಾಗೆ ನಿಮಗೆ ಉತ್ತಮ ರೀತಿಯ ಮಾತನಾಡಿದ್ರಿ ಸರ್. ಬಹಳ ವಿಷಯ ನಮ್ಗೆ ತಿಳಿಸಿದ್ರಿ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಹೆರಂಜಾಲ್ ಗೋಪಾಲ ಗಾಣಿಗರ ಬಾಲ್ಯ ಜೀವನ, ಅವರ ತಂದೆ ತಾಯಿಯರ ಬಗ್ಗೆ. ತಂದೆಯವರು ಮಹಾನ್ ಕಲಾವಿದರು, ಅವ್ರ ಬಗ್ಗೆ ಬಹಳಷ್ಟು ತಿಳಿಸಿದ್ದಾರೆ, ಬಹಳಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಹಾದಿಯ ಬಗ್ಗೆ ನಾವು ತಿಳಿಸ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ, ಪ್ರತಿದಿನ ರಾತ್ರಿ 8 ಗಂಟೆಗೆ ರಾಜೇಶ್ ಅನ್ಬುಕ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.